ಈ ಗಾಡಿ ತಗೊಂಡಾಗ್ಲಿಂದ ನಿಲ್ಸೋದೇ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ತೆಗೆದು ಹಿಂದ್ಗಡೆ ಹಾಕೊಂಡು ಹೋಗ್ಬಿಡ್ಬೋದು. ಇಲ್ಲಿ ನೋಡಿ ರಾಯಲ್ ಎನ್ಫೀಲ್ಡ್ ಕಸ್ಟಮರ್ಸ್ ಎಲ್ಲ ಹೋಗ್ತಾ ಇದಾರೆ. ಈಗೂ ಉಂಟಾ? ಈಗೂ ಸಾಧ್ಯನಾ? ದುಡ್ಡಿಲ್ಲ, ಒಂದೇ ಇರೋದು ವರ್ಲ್ಡ್ ಅಲ್ಲಿ. ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ಜಾವಾ ಲೊರೇಟಾ ಬಗ್ಗೆ ಒಂದು ಪೈಸಾ ಕೂಡ ಡೀಟೇಲ್ಸ್ ಇಲ್ಲ, ಹಿಸ್ಟ್ರಿ ಇಲ್ಲ, ಒಂದು ಫೋಟೋ ಸಿಗೋದಿಲ್ಲ. ಆದ್ರೆ ಈ ಗಾಡಿದು ಕಂಪ್ಲೀಟ್ ಕತೆ ನಮ್ಮ ಚಾನೆಲ್ ಅಲ್ಲಿ ಸಿಗ್ತಾ ಇದೆ, ಅದು ಕನ್ನಡದಲ್ಲಿ ಸಿಗ್ತಾ ಇದೆ. ಆ ಕಲರ್ ಹಾಕೋದು 3 ಕಲರ್ ಇದೆ. ಇದಾಗ ಚೆನ್ನಾಗಿ ಕಾಣ್ಬೋದು. ಕಂಪ್ಲೀಟ್ ಮೈಸೂರೇ, ಮೇಡ್ ಇನ್ ಮೈಸೂರು. ಗಾಡಿ ನೋಡಕ್ ಬಂದ್ರ ಗೊತ್ತಾ ಯಾವ್ದು ಅಂತ? ನಮ್ಮ ಹತ್ರ ಇರೋದು ಜಾವಾ ಲೊರೇಟಾ ಗಾಡಿ. ನೋ ಪೆಟ್ರೋಲ್ ಇನ್ ವರ್ಲ್ಡ್, ನೋ ಪೆಟ್ರೋಲ್ ಇನ್ ಇಂಡಿಯಾ, ಓನ್ಲಿ ದಿಸ್ ಯಶವಂತಪುರ ಮುನಿಯಮ್ಮನ್ ಜೋಪಡಿ ನೆಕ್ಸ್ಟ್ ಪೆಟ್ರೋಲ್ ಬಂಕ್ 24 hours ಪೆಟ್ರೋಲ್. ಎಂಬ್ರೋ ಅಂಕ್ಬಿಟ್ಟು ಹಾಕ್ಬೇಕಾ? ನಮ್ಮ ಹತ್ರ ಎಲ್ಲ ಅವಾಗ ಹಳೆ ಕಾಲದಲ್ಲಿ ಆಟ ಸಾಮಾನು ಕಾರ್ಗಳು ಗಾಡಿಗಳಿತ್ತಲ್ಲ ಗುರು, ಆ ಸೈಜ್ ವೀಲು. ಹಾ ಅಂದ್ರೆ ಇದಕ್ಕೆ ಸಪರೇಟ್ ಬ್ಯಾಟ್ರಿ ಇಲ್ಲ, ಗಾಡಿ ರನ್ ಆದಾಗ ಮಾತ್ರ ಇದೆಲ್ಲ ಬರೋದು. ಇದನ್ನ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಬೋದಾ? ಬಜಾಜ್ ಸೂಪರ್ 50 ಇಲ್ಲಿ ನಾವು ರೀಸ್ಟೋರ್ ಮಾಡ್ತಾ ಇದೀವಿ. ಇದನ್ನು ಇಲ್ಲೇ ರೀಪೇಂಟ್ ಆಗಿದ್ದು. ಆಗತ್ತಾಗತ್ ಮಾಡಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ನಮ್ಮ ಟೀಮ್ ನ ಹೆಸರು ಕರ್ನಾಟಕ ರಿಲೇಟೆಡ್ ಏನಾದ್ರು ಇರ್ಬೇಕು ಅಂತ ಕೇರ್ ಆಫ್ ಕರ್ನಾಟಕ ಅಂತ ಇಕ್ಕಿದ್ವಿ. ಯಾಕಂದ್ರೆ ನಾವು ಟಿಪಿಕಲ್ ಕನ್ನಡಿಗ ಬ್ರೋ ಫ್ಯಾನ್ಸ್ ಕೂಡ ಆಗಿದ್ವಿ. ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟಿಪಿಕಲ್ ಕನ್ನಡಿಗ ಅಂತ. ನೀವು ನೋಡಿದೀರಾ? ಥ್ಯಾಂಕ್ ಯು. ಇವತ್ತು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವಕ್ಕೆ ಏನಾದ್ರೂ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಮಾಡ್ಬೇಕು ಅಂತ ಅವತ್ತಿಂದ ಅನ್ಕೋತಾ ಇದ್ದೆ. ಅವಾಗ ನಮ್ ಕಾರ್ ಫಾರ್ಮರ್ಸ್ ಗೆ ಪೇಂಟಿಂಗ್ ಗೆ ಅಂತ ಈ ಗಾಡಿ ಬಂತು. ಪೇಂಟ್ ವರ್ಕ್ ಇಲ್ಲೇ ಕಾರ್ ಫಾರ್ಮರ್ಸ್ ಅಲ್ಲೇ ಎಲ್ಲ ಕಂಪ್ಲೀಟ್ ಆಗಿರೋದು. ನೋಡಿ ನಮ್ಮ ಕೈ ಚಳಕ ಫುಲ್ ರೆಡಿ ಮಾಡಿದೀವಿ. ಪ್ಯಾಡಕ್ ಸ್ಟ್ಯಾಂಡ್ ನಾವೇ ಪೇಂಟ್ ಮಾಡಿರೋದು. ಆ ಕಡೆ ಬ್ಲಾಕ್, ಈ ಕಡೆ ರೆಡ್. ಇದಕ್ಕೆ ಒಂದು ಸ್ಟೋರಿ ಇದೆ, ನೆಕ್ಸ್ಟ್ ಯಾವಾಗ್ಲಾದ್ರು ವಿಡಿಯೋದಲ್ಲಿ ಹೇಳ್ತೀವಿ. ನಾನು ಹಳೆ ಲೂನಾನೋ ಹೀರೋಪುಕ್ಕೋ ಅಥವಾ ಸುವೇಗಾನೋ ಅಂತ ಇಗ್ನೋರ್ ಮಾಡ್ಬಿಟ್ಟಿದೆ. ಗಾಡಿ ರೆಡಿ ಆದ್ಮೇಲೆ ಗೊತ್ತಾಯ್ತು ಗುರು ಇದ್ರ ಲೆಗಸಿ ಏನು ಅಂತ. ನನ್ನ ಹೆಸರು ನಿಖಿಲ್ ಅಂತ. ಆಕ್ಚುಲಿ ಫ್ಯಾಕ್ಟರಿ ಸೀಸಿಂಗ್ ಟೈಮ್ ಅಲ್ಲಿ ಇವರು ಕಲೆಕ್ಟ್ ಮಾಡಿದ್ದು, ಬಟ್ ರೀಸ್ಟೋರ್ ಮಾಡಿರ್ಲಿಲ್ಲ. ನನಗೆ ಸೂರಜ್ ಅನ್ಬಿಟ್ಟು ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಬ್ರದರ್ ತರ. ಅವರು ನನಗೆ ಈ ಗಾಡಿನ ಕೊಡ್ಸಿದ್ದು. ಹಾರನ್ ಇದೆ, ಇಲ್ಲಿ ಹೆಡ್ಲೈಟ್ ಇದೆ, ಎರಡು ಕೂಡ ವರ್ಕ್ ಆಗುತ್ತೆ. ಇದ್ರೊಳಗಡೆ ಏನು ಇಲ್ಲ, ಇದು ಸುಮ್ನೆ ಫ್ರೇಮ್ ನ ಕವರ್ ಮಾಡಕ್ಕೆ ಒಂದು ಬಾಡಿ ಕೊಟ್ಟಿರೋದಷ್ಟೇ. ಹಿಂದ್ಗಡೆ ಲೈಟ್ ಇದೆ, ಈ ಲೈಟ್ ಕೂಡ ಆನ್ ಆಗುತ್ತೆ. ಕನ್ನಡ ರಾಜ್ಯೋತ್ಸವಕ್ಕೆ ಸ್ಪೆಷಲ್ ಆಗಿ ತೋರಿಸುವಂತದ್ದು ಈ ಗಾಡಿನಲ್ಲಿ ಏನಿದೆ ಅಂದ್ರೆ, ಈ ಗಾಡಿನೇ ಸ್ಪೆಷಲ್ ಗುರು. ಪ್ರೋಟೋಟೈಪ್ ಜಾವಾ ಶೋರೂಮ್ ಅಲ್ಲಿ ಇದ್ದಿದ್ದು ಒಂದೇ ಗಾಡಿ. ಇದು ಇರೋದು ಇಡೀ ವರ್ಲ್ಡ್ ಅಲ್ಲಿ ಒಂದೇ, ಇಡೀ ಯೂನಿವರ್ಸ್ ಅಲ್ಲಿ ಒಂದೇ. ಕರೆಕ್ಟ್ ಆಗಿ ಕೂತು ಹುಡುಕಿದ್ರೆ ಇನ್ನೊಂದು 500 ವರ್ಷದಲ್ಲಿ ಏಲಿಯನ್ಸ್ ಸಿಕ್ಕಿದ್ರು ಸಿಕ್ಬಿಡುತ್ತೆ. ಆದ್ರೆ ಈ ಗಾಡಿ ಸಿಗೋದಿಲ್ಲ. ಏನಕ್ಕೆ ಅಂದ್ರೆ ಈ ಗಾಡಿ ಪ್ರೊಡಕ್ಷನ್ ಗೆ ಬಂದಿಲ್ಲ ಗುರು. ಲೊರೇಟಾ ಇರೋದು ಒಂದೇ, ಇನ್ನೊಂದು ಪ್ರೋಟೋಟೈಪ್ ಇದೆ, ಅದು ಮೈಸೂರಲ್ಲೇ ಇದೆ. ಅದು ರಘು ಅಂತ ಇದ್ದಾರೆ, ಅವ್ರ ಹತ್ರ ಇದೆ. ಜಾವಾ ಬಂದು ಜೆಕ್ ರಿಪಬ್ಲಿಕ್. ಅದು ನಮ್ಮ ಭಾರತದಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಮೈಸೂರಿನ ಜಾವಾ ಫ್ಯಾಕ್ಟರಿ, ಅಂದ್ರೆ ಐಡಿಯಲ್ ಜಾವಾ ಫ್ಯಾಕ್ಟರಿಯಲ್ಲಿ. ಅಲ್ಲಿ ಸುಮಾರು ಇಂಜಿನಿಯರಿಂಗ್ ಕೆಲಸಗಳಾಗ್ತಾ ಇತ್ತು, R&D ಕೆಲಸಗಳಾಗ್ತಾ ಇತ್ತು. ಇದು ಜಾವಾ ಫ್ಯಾಕ್ಟರಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ರು, ನೆಕ್ಸ್ಟ್ ಯಾವ ಗಾಡಿ ಬಿಡೋದು ಅಂತ. ಆತರ ಮಾಡ್ಬೇಕಾದ್ರೆ ಇದನ್ನ ರೆಡಿ ಮಾಡಿ ಇಟ್ಟಿದ್ರು. ಬಟ್ ಲಾಂಚ್ ಮಾಡೋ ಟೈಮ್ ಅಲ್ಲಿ ಬೇರೆ ಯಾವ್ದೇದೋ ಗಾಡಿಗಳೆಲ್ಲ ಬಂತು ಅಂತ ಹೇಳಿ ಸ್ಟಾಪ್ ಮಾಡಿದಂತೆ ವೆಹಿಕಲ್. ಸ್ಟಾಕ್ ಫಿಲ್ಟರ್ ಇದೆ, BMC ಹಾಕ್ತಾ ಇದೀವಿ. ಇದ್ರೊಳಗಡೆ ಹೋಗುತ್ತೆ. ನಮ್ ಜನಕ್ಕೆ ಫಿಲ್ಟರ್ ಹಾಕೋದು ಇಷ್ಟ ಈಸಿ ಅಂತ ಗೊತ್ತಾದ್ರೆ ಅವರೇ ಬಂದು ಹಾಕೊಂಡ್ಬಿಡ್ತಾರಲ್ವಾ. ಇದಕ್ಕಿಂತ ಮುಂಚೆ ಜಾವಾ ಅಲ್ಲಿ ಬೊಬೆಟಾ ಅಂತ ಒಂದು ಗಾಡಿ ಇತ್ತು. ಈ ಜಾವಾ ಲೊರೇಟಾ ತರಾನೇ ಇನ್ನೂ 2 ಗಾಡಿ ಇದೆ ತರ, ಆದ್ರೆ ಇದಲ್ಲ. ಏನಕ್ಕೆ ಅಂದ್ರೆ ಈ 3 ಗಾಡಿಗಳಿಗೂ ಇವರು ಹೆಸರಿಟ್ಟಿರ್ಲಿಲ್ಲ. ಹಳೆ ಐಡಿಯಲ್ ಜಾವಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋರೊಬ್ರು ಈ ಗಾಡಿ ಪಾರ್ಟ್ಸ್ ಗಳನ್ನ ಕೋಲ್ಕತ್ತಾಗೆ ಕೊಡೋ ಟೈಮ್ ಅಲ್ಲಿ ಜಾವಾದವರು ಲೊರೇಟಾ ಅಂತ ಒಂದು ಗಾಡಿನ ಬಿಡಕ್ಕೆ ಪ್ಲಾನ್ ಮಾಡಿದ್ರು. ಅದ್ರದ್ದು ಪ್ರೋಟೋಟೈಪ್ ಗಾಡಿ ಇದು ಅಂತ ಹೇಳಿದ್ರು. ಅವತ್ತು ಈ ಗಾಡಿಗೆ ಲೊರೇಟಾ ಅನ್ನುವಂತ ನಾಮಕರಣ ಆಗಿದ್ದು. ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ, ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲ ಪೇ. ಸ್ಟ್ಯಾಂಡ್ ಎಲ್ಲ ಆಯ್ತು ಇದಕ್ಕೆ. ಅಲ್ವಾ? ಈ ಗಾಡಿ ಏನಕ್ಕೆ ಮಾರ್ಕೆಟ್ ಗೆ ಬರ್ಲಿಲ್ಲ ಅಂದ್ರೆ, ಇದು ಬಿಡೋ ಅಂತ ಎಕ್ಸಾಕ್ಟ್ ಟೈಮ್ ಅಲ್ಲಿ ರಾಜದೂತ್ ಅವರು ಬಾಬಿ ಅಂತ ಒಂದು ಗಾಡಿನ ಬಿಟ್ರು. ಅದು ಬಾಬಿ ಸಿನಿಮಾದಲ್ಲಿ ಬಂದು ಅದಕ್ಕೆ ಹೆವಿ ಹೈಪ್ ಆಗಿ. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬೈ. ಇಲ್ಲಿ ಡ್ರಮ್ ಬ್ರೇಕ್ ಇದೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಮೆಟಲ್ ಬಂಪರ್ ಇದೆ, ಕಂಪ್ಲೀಟ್ ಬಾಡಿ ಮೆಟಲ್ ಅಲ್ಲೇ ಮಾಡಿರೋದು. ಸೀಟ್ ಹೆವಿ ಸ್ಮೂತ್ ಇದೆ, ಇಬ್ರು ಕುತ್ಕೊಂಡು ಹೋಗ್ಬೋದು, ಆದ್ರೆ ಗಾಡಿ ಎಳೆಯಲ್ಲ ಅಷ್ಟೇ. ಟಿಪಿಕಲ್ ಕನ್ನಡಿಗ. ಥ್ಯಾಂಕ್ ಯು. ನೋಡ್ದವ್ರೆಲ್ಲ ಕೇಳ್ತಾವ್ರ ಗುರು ಎಷ್ಟು ಇದಕ್ಕೆ ದುಡ್ಡು ಅಂತ. ಬಟ್ ಸೀರಿಯಸ್ಲಿ ಈ ಗಾಡಿಗೆ ಬೆಲೆ ಕಟ್ಟಕ್ ಆಗಲ್ಲ. ಏನಕ್ಕೆ ಅಂದ್ರೆ ಈ ಗಾಡಿಗೆ ಮೂಲ ಬೆಲೆ ಏನದೇ ಇರ್ಲಿಲ್ವಲ್ಲ ಗುರು. ಇದ್ರಲ್ಲಿರೋದು 60cc 2 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್. ಅಬ್ಬಬ್ಬಾ ಅಂದ್ರೆ ಒಂದು 200 BHP ನ 2 BHP ಇದೆ. ಕೈ ಕಾಲು ಎಲ್ಲ ಫುಲ್ ವೈಬ್ರೇಟ್ ಆಗ್ತಾ ಇದೆ ಇದು ನೋಡಿಸ್ಬೇಕಾದ್ರೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 60 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗ್ಬೋದು, ಅದು ಡೌನ್ ಅಲ್ಲಿ. ಮನೆಗೆ ಹೋಗಿ ಇನ್ನೊಂದು 3 ತಿಂಗಳಾಗುತ್ತೆ. ಬಾಯ್ ಅಂದ್ಬಿಟ್ಟು ನಾನೇ ಫಾಸ್ಟ್ ಆಗಿ ಹೋಗ್ತಾ ಇದೀನಿ ನಿಮ್ಗಿಂತ.
ಮುಂದಕ್ಕೆ ಹೋಯ್ತಾರದೇ ಹೆಚ್ಚು ವೀಲಿ ಕೇಳ್ತಿಯಲ್ಲೋ. ಟಿಂಕ್ರಿಂಗು ಇದು ಎಲ್ಲ ಅನ್ಸರ್ ಅಂತ ಮತ್ತೆ ಶ್ರಮ ಅಣ್ಣ ಅಂತ ಅವ್ರ ಕಡೆಯಿಂದ ಎಲ್ಲ ಹೆಲ್ಪ್ ಮಾಡಿ ಪಾರ್ಟ್ಸ್ ಎಲ್ಲ ಸೋರ್ಸ್ ಮಾಡಿ ಈ ಗಾಡಿ ರೆಡಿ ಮಾಡಿರೋದು. ಇನ್ನ ಮೈಲೇಜ್ ಅಂತ ಬಂದ್ರೆ ನೀವ್ ಎಷ್ಟು ಓಡಿಸ್ತೀರಾ ಅಷ್ಟು ಕೊಡುತ್ತೆ. ಏನೋ 1000 ಕಿಲೋಮೀಟರ್ ಬರುತ್ತೆ ಈಗ ಮೈಲೇಜ್. ಇನ್ನೊಂದು ಸ್ಪೆಷಾಲಿಟಿ ತೋರಿಸ್ಲಾ? ಇಲ್ಲಿ ಪ್ರೀಕಾಲ್ ಸ್ಪೀಡೋಮೀಟರ್ ಇದೆ. ಇಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ. ಬರೀ 3148 ಕಿಲೋಮೀಟರ್ ಓಡಿರೋದು. ಅದ್ರಲ್ಲಿ 48 ಕಿಲೋಮೀಟರ್ ನಾವೇ ಓಡಿಸಿದೀವಿ. ಇಲ್ಲಿ ತೆಗೆದ್ರೆ ಫ್ಯೂಯಲ್ ಟ್ಯಾಂಕ್ ಇದೆ, ಒಂದ್ 5 ಲೀಟರ್ ಇಡ್ಸುತ್ತಾ ಅಂತ. ಈ ಕಡ್ಡಿನ ಯೂಸ್ ಮಾಡ್ಕೊಂಡು ನೀವು ಹಿಂಗ್ ನಿಲ್ಲಿಸಬಹುದು. ಇದು ನಮ್ಮ ಮೈಸೂರಿಂದ ಕೋಲ್ಕತಾಗ ಹೋಗಿ, ಕೋಲ್ಕತಾಯಿಂದ ಇನ್ನೆಲ್ಲೋ ಹೋಗಿ ಇಡೀ ಪ್ರಪಂಚ ಪರ್ಯಟನೆ ಮಾಡ್ಕೊಂಡು ವಾಪಸ್ ತವ್ರ ಮನೆ ಆಗಿರುವಂತ ಮೈಸೂರಿಗೆ ಬಂದಿದೆ. ನಮ್ಮ ಕರ್ನಾಟಕಗೆ ಕರ್ನಾಟಕ ಅಂತ ಹೆಸರು ಬರೋ ಮುಂಚೆ ಮೈಸೂರು ಅಂತ ಹೆಸರಿತ್ತು. ಸೊ ಇವತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಮೈಸೂರಿನಲ್ಲಾಗಿರುವಂತ ವಿಶ್ವದ ಒಂದೇ ಒಂದು ಗಾಡಿನ ನಾವು ತೋರಿಸ್ತಾ ಇದೀವಿ. ಬಟ್ ಒಂದ್ ಕಡೆ ಏನ್ ಬೇಜಾರು ಅಂದ್ರೆ ಈ ತರ ಗಾಡಿಗಳು ಇಷ್ಟು ಚೆನ್ನಾಗಿ ಓಡ್ತಾ ಇರುವಂತ ಗಾಡಿಗಳನ್ನ ಪಾರ್ಟ್ಸ್ ದುಡ್ಡು ಇನ್ವೆಸ್ಟ್ ಮಾಡಿ, ಟೈಮ್ ಇನ್ವೆಸ್ಟ್ ಮಾಡಿ, ಹುಡುಕಿ ತಂದು ಬಿಲ್ಡ್ ಮಾಡಿ ರನ್ನಿಂಗ್ ಕಂಡೀಷನ್ ಅಲ್ಲಿ ಇಟ್ಟರು ಕೂಡ ಇವಾಗ ಬರ್ತಾ ಇರುವಂತ ಪೆಟ್ರೋಲ್ ಇಂದ ಇದ್ರ ಇಂಜಿನ್ ಗಳು ಹಾಳಾಗ್ತಿದೆ. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಈ ಗಾಡಿಗಳನ್ನ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಗೆ ಸೇರ್ಸಕ್ ಆಗೋದಿಲ್ಲ. ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಜಾಸ್ತಿ ಇದೆ. ಕಲೆಕ್ಟರ್ಸ್ ಮಾರ್ಕೆಟ್ ಅಲ್ಲಿ ಈ ಗಾಡಿಗೆ ಹೇಳಿದ್ದೇ ಬೆಲೆ. ಈ ತರದೊಂದು ಗಾಡಿನ ಇವತ್ತು ನಾನು ಓಡಿಸಿ ವಿಡಿಯೋ ಮಾಡ್ತಾ ಇರೋದೇನೆ ನನಗೊಂದು ದೊಡ್ಡ ಅಚೀವ್ಮೆಂಟ್ ಗುರು. ಇದರಲ್ಲಿ ಫ್ರಂಟ್ ಒಂದು ಬ್ರೇಕ್ ಇದೆ, ಲೆಫ್ಟ್ ಕ್ಲಚ್ ಇದೆ. ಏನಕ್ಕೆ ಅಂದ್ರೆ ಈ ಗಾಡಿನಲ್ಲಿ 3 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ರೈಟ್ ಅಲ್ಲಿ ನೋಡಿ ಒಂದು ಬ್ರೇಕ್ ಇದೆ, ಇಲ್ಲಿ ಬ್ಯಾಕ್ ಬ್ರೇಕ್ ಇದೆ, ಇಲ್ಲಿ ಕಿಕ್ಕರ್ ಇದೆ. ಚೈನ್ ಸಿಸ್ಟಮ್ ನೋಡಿ ಎಷ್ಟು ಕೂಲ್ ಆಗಿದೆ ಅಂತ. ಯಾವ್ದೋ ಒಂದು ಸೈಕಲ್ ಚೈನ್ ಸಿಸ್ಟಮ್ ತರ ಕಾಣುತ್ತೆ. ದುಡ್ಡಿಟ್ಟಿರೋರು ಸೂಪರ್ ಬೈಕ್ ಗಳನ್ನ ತಗೋತಾರೆ, ದುಡ್ಡು ಇಟ್ಟಿದೀನಿ ಅಂತ ಶೋಕಿ ಮಾಡೋರು ಸೂಪರ್ ಬೈಕ್ ಗಳನ್ನ ರೆಂಟ್ ತಗೋತಾರೆ. ಸರಿ ಬಿಡು. ಆದ್ರೆ ಎಷ್ಟೇ ದುಡ್ಡಿಟ್ಟಿದ್ರು ಈ ತರ ಗಾಡಿನ ಇಡಕ್ ಆಗೋದಿಲ್ಲ. ಆಯ್ತು ಬಿಡು. ನನಗೆ ಈ ಗಾಡಿನಲ್ಲಿ ಇಷ್ಟ ಆಗಿರುವಂತ ಮೇನ್ ಪೋರ್ಷನ್ ಅಂದ್ರೆ ಇದ್ರಲ್ಲಿ ಇರುವಂತ ಟೈರ್ಗಳು. ಟೈರ್ ಅಂದಾಗ ನೆನಪಾಯ್ತು, ನಾನು ನನ್ನ ಟ್ರಯಂಫ್ ಟೈಗರ್ 900 ಗೆ ಒಂದು ರುಟೀನ್ ಸರ್ವಿಸ್ ಮಾಡಿಸ್ತೆ. ಅದರಲ್ಲಿ ಟೈರ್ ಕಂಪ್ಲೀಟ್ ಬಾಲ್ಡ್ ಆಗ್ಬಿಟ್ಟಿತ್ತು, ಚೇಂಜ್ ಮಾಡಿದ್ವಿ. ಬೆಂಗಳೂರಿನ ಮಧು ಟೈರ್ಸ್ ಅಲ್ಲಿ ಮಾಡಿದ್ದು. ಆಲ್ಮೋಸ್ಟ್ 40,000 ಆಯ್ತು ಟೈರ್ ಚೇಂಜ್ ಮಾಡಕ್ಕೆ. ನಾವು ಟೈರ್ ಫಿಟ್ ಮಾಡಕ್ ಬಂದಾಗ ಇಲ್ಲಿ ರೆಸ್ಟ್ ಮಾಡಬಹುದು. ಅಷ್ಟು ಟೈಮು ನಾನು ಈ ತರ ಒಂದು ಶಾಪಿಗೆ ಬರ್ತಾ ಇರೋದು. ಅಲ್ಲಿ ನಮ್ ಗಾಡಿದು ಟೈರ್ ಫಿಟ್ ಆಗ್ತಿದೆ. ಇಲ್ಲಿ ಲಾಂಜಿಗೆ ಬಂದಿದೀವಿ. ಏನ್ ಬ್ರೋ ಇದು ಹಿಂಗಿದೆ? ಬಟ್ ನನಗೆ ಒಂದ್ ಇಷ್ಟ ಆಗಿದ್ದೇನು ಅಂದ್ರೆ ಕೆಲಸ ನೀಟಾಗಿ ಮಾಡ್ತಾರೆ. ನಿಮ್ಗೂ ಯಾರಿಗಾದ್ರೂ ಸೂಪರ್ ಬೈಕ್ ಗಳಿಗೆ ಅಥವಾ ಕಾರ್ ಗಳಿಗೆ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಯಾವ್ದೋ ಒಂದು ಗಾಡಿಗಳಿಗೆ ಪ್ರಾಪರ್ ಆಗಿ ಟೈರ್ ಚೇಂಜ್ ಮಾಡಿಸ್ಬೇಕು, ವೀಲ್ ಬ್ಯಾಲೆನ್ಸ್ ಮಾಡಿಸ್ಬೇಕು, ಒಂದು ಪ್ರೊಫೆಷನಲ್ ವರ್ಕ್ ನ ಮಾಡಿಸ್ಬೇಕು ಅಂದ್ರೆ ಮಧು ಟೈರ್ಸ್ ಹೋಗಿ. ಮಧುಸ್ ಎಲ್ಲಾ ಕಡೆ ಇದೆ ಅಲ್ವಾ? ಇನ್ನೊಂದು 2-3 ಬ್ರಾಂಚ್ ಇದೆ. ವೆಲ್ಸನ್ ಗಾರ್ಡನ್ ಅಲ್ಲಿ ಹಳೆಯ ಬ್ರಾಂಚ್ ಮೇನ್ ಅಲ್ಲೇ ಗೊತ್ತಿರೋದು. ಇವತ್ತು ನಾವು ಫಸ್ಟ್ ವೆಹಿಕಲ್ ಹೈಲಕ್ಸ್ ಹಿಂದ್ಗಡೆ ಆಗ್ತಾ ಇದೀವಿ. ಹೆಂಗಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಗಾಡಿನ ಮೇಲೆ ಹಾಕಿದ್ದು? ಟ್ರಾಫಿಕ್ ಪೊಲೀಸ್ ಅವ್ರ ಜೊತೆ ಕೆಲಸಕ್ಕೆ ಸೇರ್ಬೋದು. ಇನ್ನ ಈ ಗಾಡಿನ ಓಡಿಸೋದ್ರಲ್ಲಿರುವಂತ ಫೀಲಿಂಗು ಬಾಯಿ ಮಾತಲ್ಲಿ ಹೇಳಕ್ ಆಗೋದಿಲ್ಲ ಗುರು. ಹಿಂಗೆ ಹೇಳೋದು, ಇದನ್ನ ಡಿಫೈನ್ ಮಾಡಕ್ ಆಗಲ್ಲ. ಇದನ್ನ ಬೇರೆ ಗಾಡಿನ ಓಡಿಸುವಂತ ಎಕ್ಸ್ಪೀರಿಯನ್ಸ್ ತಲೆ ಒಳಗಡೆ ಇರುತ್ತೆ. ಈ ಗಾಡಿ ಓಡಿಸುವಂತ ಎಕ್ಸ್ಪೀರಿಯನ್ಸ್ ಮನ್ಸಲ್ಲಿ ಇರುತ್ತೆ. ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ. ಇಲ್ಲಿಂದ ಲದಾಖ್ ಓಕೆ 3 ಮಂತ್ಸ್ ಆಗತ್ತೆ, ಅಷ್ಟು ಟೈಮ್ ಇಲ್ಲ. ಸೊ ಐಲೆಕ್ಸ್ ಅಲ್ಲಿ ತಗೊಂಡು ಎತ್ತಿ ಗಾಡಿ ಎತ್ತಿ ಹೋಗೋಣ. ಕಮ್ ಆನ್ ಲೆಟ್ಸ್ ಗೋ. ಲದಾಖ. ನನ್ನ ಹೆಸರು ಸಂದೀಪ್. ನನ್ನ ಹೆಸರು ಸಮರ್. ನನ್ನ ಹೆಸರು ಲಿಖಿತ್. ನನ್ನ ಹೆಸರು ಋತಿಕ್. ನನ್ನ ಹೆಸರು ಅಭಯ್ ಸೂರ್ಯ. ನಾವು ಟೀಮ್ ಕೇರ್ ಆಫ್ ಕರ್ನಾಟಕ. ನಮ್ಗೆ ರೋಬೋಟಿಕ್ಸ್ ಅಲ್ಲಿ ತುಂಬಾ ಪ್ಯಾಷನ್ ಇದೆ. ಈ ಫೀಲ್ಡ್ ಅಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಚಿಕ್ಕ ಆಸೆ ಇದೆ. ನಾವು ಇಂಟರ್ನ್ಯಾಷನಲ್ಸ್ ಕೂಡ ಸೆಲೆಕ್ಟ್ ಆಗಿದ್ವಿ. ಆದ್ರೆ ಆ ಏಜ್ ಅಲ್ಲಿ ಅಷ್ಟೇ ಸಪೋರ್ಟ್ ಇಲ್ದಿರೋ ಕಾರಣ ಹೋಗಕ್ಕಾಗಿರ್ಲಿಲ್ಲ. ಆದ್ರೆ ಈ ವರ್ಷ ನಮ್ ಲಕ್ ಚೆನ್ನಾಗಿತ್ತು. ನಮ್ಗೆ ಟೆಕ್ನಾಲಜಿಯನ್ ವರ್ಲ್ಡ್ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಆಪರ್ಚುನಿಟಿ ಬಗ್ಗೆ ಗೊತ್ತಾಯ್ತು. ಈ ವರ್ಲ್ಡ್ ರೋಬೋಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಹಲವಾರು ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಕರ್ನಾಟಕದಿಂದ ನಾವು ಕೂಡ ರೆಪ್ರೆಸೆಂಟ್ ಮಾಡಿದ್ವಿ. ನಮ್ಮ ಟೀಮ್ ನ ಹೆಸರು ಕರ್ನಾಟಕ ರಿಲೇಟೆಡ್ ಏನಾದ್ರು ಇರ್ಬೇಕು ಅಂತ ಕೇರ್ ಆಫ್ ಕರ್ನಾಟಕ ಅಂತ ಇಕ್ಕಿದ್ವಿ. ಯಾಕಂದ್ರೆ ನಾವು ಟಿಪಿಕಲ್ ಕನ್ನಡಿಗ ಬ್ರೋ ಫ್ಯಾನ್ಸ್ ಕೂಡ ಆಗಿದ್ವಿ. ಯಾಕೆ ಟಿಪಿಕಲ್ ಬ್ರೋ ನ ಅಪ್ರೋಚ್ ಮಾಡಬಾರ್ದು ಅಂತ ಅನ್ಸ್ತು. ನಾವು ಅಜಿತ್ ಬ್ರೋ ಮೂಲಕ ಟಿಪಿಕಲ್ ಕನ್ನಡಿಗ ಬ್ರೋ ನ ಅಪ್ರೋಚ್ ಮಾಡಿದ್ವಿ. ಹಿಂಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ನಾವು ಈ ತರ ಕಾಂಪಿಟೇಷನ್ ಹೋಗ್ಬೇಕು ಅಂತ. ಸಪೋರ್ಟ್ ಫುಲ್ ಇದೆ, ಅಲ್ಲಿ ಸ್ಪಾನ್ಸರ್ ಮರ್ಚೆಂಡೈಸ್ ಅಂತ ಹೇಳಿದ್ರು. ಟಿಪಿಕಲ್ ಕನ್ನಡಿಗ ಬ್ರೋಗೆ ಮರ್ಚೆಂಡೈಸ್ ಸ್ಪಾನ್ಸರ್ ಮಾಡಿಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀವಿ. ಟಿಪಿಕಲ್ ಕನ್ನಡಿಗ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಚೆಕ್ 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 ಚೆಕ್.
ಒಂದೆರಡು ಮಾಡ್ಸೋಣ ಅಲ್ಲ ಈ ಥರ ನಾವು ನಿಮ್ಗೊಂದು ಗಂಡಸ್ರನ್ನ ಖುಷಿ ಪಡೋದು ಎಷ್ಟು ಈಸಿ ಅಲ್ವಾ? 60cc ಇದ್ರೆ ಸಾಕು. ಬರೀ ಇಂಥದೆಯಾ?